ಗಣೇಶನ ಹಬ್ಬ ಅಂದ್ರೆ ನಮ್ಮ ಊರು ನೆನಪಾಗುತ್ತೆ ನನಗೆ. ಗಣೇಶ ಹಬ್ಬ ಅಂದ್ರೆಲ್ಲ ತುಂಬಾ ಸ್ಪೆಷಲ್ ನಮ್ಮ ಊರ್ ಕಡೆ ಎಲ್ಲ. ಅಷ್ಟು ಇಲ್ಲ, ಸ್ವಲ್ಪ ಒಳ್ಳೆ ಹುಡುಗಿ ನಾನು. ಬಹಳಷ್ಟು ಹಾಡುಗಳನ್ನ ಕೂಡ ನಿಮ್ಮ ಒಂದು ಧ್ವನಿ ಕೇಳಬೇಕು ಅಂತ ಆಸೆ ಇದೆ. ಜಯ ಸುಮಿರತ ಸಿದ್ಧಿ ಹೋಯಿ ಗಣನಾಯಕ. ಹಾಯ್ ಹಲೋ ನಮಸ್ತೆ ನಮಸ್ಕಾರ, ನಾನು ನಿಮ್ಮ ಸಾಗರ್ ತುರುವೇಕೆರೆ. ನೀವೆಲ್ಲರೂ ಕೂಡ ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ ಜೊತೆ ಇದ್ದಾರೆ ಈ ಹಬ್ಬವನ್ನ ಇನ್ನಷ್ಟು ಮೆರುಗೊಳಿಸೋಕೆ ಬೇರೆ ಯಾರು ಅಲ್ಲ, ಸರಿಗಮಪ ಖ್ಯಾತಿಯ ವಸುಶ್ರೀ ಹಳೆಮನೆಯವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ಓ ಸೂಪರ್ ಆಗಿದ್ದೀನಿ. ಗಣೇಶ ಹಬ್ಬ ಬಂದಿದೆ. ಗಣೇಶ ಹಬ್ಬ ಅಂತಂದ್ರೆ ಕಲಾವಿದರಿಗೆ ಒಂಥರ ಹಬ್ಬನೇ. ಹೌದು. ಹೇಗ್ ನಡೀತಿದೆ ಕಾರ್ಯಕ್ರಮ? ತುಂಬಾ ಚೆನ್ನಾಗಿ ನಡೀತಾ ಇದೆ, ದೇವ್ರ ದಯೆಯಿಂದ ಎಲ್ಲ ಕಾರ್ಯಕ್ರಮಗಳೆಲ್ಲ ಬುಕ್ ಆಗಿದೆ. ಸೊ ತುಂಬಾ ಚೆನ್ನಾಗಿ ನಡೀತಾ ಇದೆ. ವಸುಶ್ರೀ ಹಳೆಮನೆಯವರೇ, ನಿಮ್ಮ ಹತ್ರ ಕೇಳೋಕೆ ಬಹಳಷ್ಟು ಪ್ರಶ್ನೆಗಳಿದೆ, ಬಹಳಷ್ಟು ಹಾಡುಗಳನ್ನ ಕೂಡ ನಿಮ್ಮ ಒಂದು ಧ್ವನಿ ಕೇಳಬೇಕು ಅಂತ ಆಸೆ ಇದೆ. ಅದಕ್ಕೂ ಮುಂಚೆ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದ ವಿಘ್ನೆಗಳು ಬರಬಾರ್ದು ಅಂದ್ರೆ ಒಂದು ಒಳ್ಳೆ ಗಣೇಶನ ಒಂದು ಶ್ಲೋಕದಿಂದ ಶುರು ಮಾಡೋಣ. ಖಂಡಿತ. ಹಾಡ್ತೀರಾ? ನಾನು ಹಾಡ್ಲಾ? ಖಂಡಿತ ನಾನೇ ಹಾಡ್ತೀನಿ. ನೀವು ನಾನು ಹಾಡಿದ್ರೆ ಬೇರೆ ತರ ಇರುತ್ತೆ. ಸರಿ, ನಾನೇ ಹಾಡ್ತೀನಿ. जय सुमिरत सिद्धि होई गणनायक 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 करिवर वदना. ವಾವ್, ಸೂಪರ್. ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮ ಧ್ವನಿ ಕೇಳ್ತಾ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ನು ಅನೇಕ ಹಾಡುಗಳು ಕೇಳೋಣ. ಅದಕ್ಕೂ ಮುಂಚೆ ಈಗ ಗಣೇಶನ ಹಬ್ಬ ಅಂದ್ರೆ ನಿಮಗೆ ಮೊದಲು ನೆನಪಾಗೋದೇನು? ಗಣೇಶನ ಹಬ್ಬ ಅಂದ್ರೆ ನಮ್ಮ ಊರು ನೆನಪಾಗುತ್ತೆ ನನಗೆ. ನಿಮ್ಮೂರು ಯಾವೂರು? ನಮ್ಮೂರು ಯಲ್ಲಾಪುರ. ಯಲ್ಲಾಪುರ. ಶಿರ್ಸಿ ಹತ್ರ ಬರೋ ಯಲ್ಲಾಪುರ, ತುಮಕೂರು ಹತ್ರ ಇರೋದಲ್ಲ. ಶಿರ್ಸಿ ಯಲ್ಲಾಪುರ. ಡೆಫಿನೆಟ್ಲಿ ನಮ್ಮ ಊರಲ್ಲಿ ನಾವು ಚಿಕ್ಕವರಿದ್ದಾಗ ನಾವೆಲ್ಲ 90s ಕಿಡ್ಸು. ಸೊ ಗಣೇಶ ಹಬ್ಬ ಅಂದ್ರೆಲ್ಲ ತುಂಬಾ ಸ್ಪೆಷಲ್ ನಮ್ಮ ಊರ್ ಕಡೆ ಎಲ್ಲ. ಎಲ್ಲರೂ ಊರೂರಿಂದ ಎಲ್ಲರೂ ಬಂದು ಸೇರೋರು, ದೊಡ್ಡ ದೊಡ್ಡ ಇವೆಂಟ್ಸು, ಆಮೇಲೆ ಡ್ಯಾನ್ಸು, ಹಾಡು ಎಲ್ಲಾನು ಇರೋದು. ಆಮೇಲೆ ಡೆಫಿನೆಟ್ಲಿ ಫುಡ್. ಅಯ್ಯೋ, ಫುಡ್ ಮರೆಯಕ್ಕೆ ಚಾನ್ಸೇ ಇಲ್ಲ. ಸೊ ಸ್ವೀಟ್ಸ್ ಎಲ್ಲ ತುಂಬಾ ಸಖತ್ತಾಗಿರುತ್ತೆ. ತುಂಬಾ ವೆರೈಟೀಸ್. ಅಷ್ಟು ಇಲ್ಲ, ಸ್ವಲ್ಪ ಒಳ್ಳೆ ಹುಡುಗಿ ನಾನು. ಕದ್ದು ತಿಂದಿದ್ದು ಯಾವತ್ತೂ ಇಲ್ಲ. ಬಟ್ ಹಳೆ ನೆನಪುಗಳು ತುಂಬಾ ರೀಕಾಲ್ ಆಗುತ್ತೆ ಗಣೇಶ ಹಬ್ಬ ಅಂದ್ರೆ. ಯಾಕೆಂದ್ರೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಕಲಾವಿದರಿಗೆ ಗಣೇಶ ಹಬ್ಬ ಒಂದು ವಿಶೇಷ. ಯಾಕೆ ಅಂದ್ರೆ ಗಣೇಶ ಹಬ್ಬ ಅಂತಂದ್ರೆ ಆರ್ಕೆಸ್ಟ್ರಾ ಇರುತ್ತೆ, ಕಾರ್ಯಕ್ರಮಗಳಿರುತ್ತೆ. ಆ ಕಾರ್ಯಕ್ರಮಗಳ ನಾವು ನೋಡಿದಾಗ ನಮ್ಮಲ್ಲೂ ಒಂದು ಫೈರ್, ನಾವು ಅದೇ ತರ ಹೋಗ್ಬೇಕು, ಹಾಡ್ಬೇಕು ಅಂತ. ಆ ತರದ್ ಏನಾದ್ರು ಅನ್ಸಿದ್ಯಾ? ಖಂಡಿತ. ನೀವು ಹೇಳಿದಾಗ ನಂಗೆ ನೆನಪಾಯ್ತು. ಚಿಕ್ಕವಳಿಂದಾನು ನಾನು ಹಾಡ್ತೀನಿ. ಆವಾಗ ಊರಲ್ಲೆಲ್ಲ ಆರ್ಕೆಸ್ಟ್ರಾಸ್, ಚಿಕ್ಕ ಆರ್ಕೆಸ್ಟ್ರಾಸ್ ಆಗ್ತಾ ಇತ್ತು. ಸೊ ಒಂದ್ ಸಲ ನನಗೆ ಹೋಗಿ ಕೇಳಕ್ಕೆ ಭಯ. ಸೊ ಅಮ್ಮನ ಹತ್ರ, ಅಮ್ಮ ಹೋಗಿ ಕೇಳಮ್ಮ, ಒಂದ್ ಹಾಡು ಹಾಡ್ತೀನಿ ಅಮ್ಮ ಕೇಳಮ್ಮ ಅಂತ. ಆಮೇಲೆ ಅವ್ರು ಹೋಗಿ ಅಲ್ಲಿ ಕೇಳಿ ನನ್ನ ಮಗಳು ಒಂದು ಹಾಡು ಚಾನ್ಸ್ ಕೊಡಿ ಅಂತ. ಆಮೇಲೆ ಅವತ್ತು ನಾನು ಹಾಡಿದ್ದೆ. ಸೊ ಸ್ಟೇಜ್ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಯಾಕೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಎಲ್ಲೋ ಒಂದು ಚಾನ್ಸ್ ಬೇಕು ಅಂತ ಕೇಳ್ತಿದ್ದವರು ಇವತ್ತು ನಿಮ್ಮ ಡೇಟ್ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಎಲ್ಲ ಗಣೇಶನ ಆಶೀರ್ವಾದ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಯಲ್ಲಾಪುರದಿಂದ ಇನ್ನೂ ಒಳಗೆ ಹಳ್ಳಿ, ಬಾಸಲ್ ಅಂತ ಒಂದು ಹಳ್ಳಿ ಇದೆ. ಸೊ ಅಲ್ಲಿ ಇದ್ದಿದ್ದು ನಾವು. ಅಲ್ಲಿ ಹೆಂಗೆ ಅಂದ್ರೆ ಮಾರ್ನಿಂಗ್ ಒಂದು ಬಸ್ಸು, ಮಧ್ಯಾಹ್ನ ಒಂದು ಬಸ್ಸು, ಬಿಟ್ರೆ ಸಂಜೆ ಒಂದು ಬಸ್ಸು, 3 ಬಸ್ ಇರೋದು. ಆ ಥರ ಅಂದರೆ ಸಂಜೆ ಅಂದರೆ 4 ಗಂಟೆಗೆ ಒಂದು ಬಸ್ಸು, ಹಾಲ್ಟಿಂಗ್ ಬಸ್ ಅಂತ ಒಂದು ಬರ್ತಿತ್ತು. ಓಕೆನಾ? ಸೊ ಅಷ್ಟು ಹಳ್ಳಿಯಿಂದ
ಆವಾಗ ಟಿ ವಿ ನೋಡಿಕೊಂಡು ಈ ಥರ ಕಾರ್ಯಕ್ರಮಗಳು ಏನೇನು ಬರ್ತಿತ್ತೋ ಅದೆಲ್ಲ ನೋಡ್ಕೊಂಡು ಬೆಳೆದವರು. ಒಮ್ಮೆ ಆಸೆ ಆಗೋದು, ನಾನು ಒಮ್ಮೆ ಸರಿಗಮಪ ಹೋಗ್ಬೇಕು, ನಾನು ಒಮ್ಮೆ ಟಿ ವಿಯಲ್ಲಿ ಹಾಡಬೇಕು ಅಂತ. ಸೊ ದೇವ್ರ ದಯೆಯಿಂದ ಅವೆಲ್ಲ ಚೆನ್ನಾಗಿ ಹಾಕೊಂಡು ಬಂತು. ಈಗ ಸರಿಗಮಪ ಅಂತ ಹೇಳಿದ್ರಿ, ಆ ಜರ್ನಿ ಬಗ್ಗೆ ಕೂಡ ಕೇಳ್ತೀನಿ. ಅದಕ್ಕೂ ಮುಂಚೆ ಗಣಪತಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಆ ಒಂದು ವೇದಿಕೆಯಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಂತ ಹಾಡು ಯಾವುದು? ಪದೇ ಪದೇ ನೆನಪಾಗುವಂತ ಹಾಡು ಒಂದೆರಡು ಪಲ್ಲವಿ ಹೇಳ್ಬೋದ? ಅಲ್ಲ, ಒಂದೇ ಪಲ್ಲವಿ ಇರೋದಲ್ಲ, ಪಲ್ಲವಿ ಚರಣ ಇರುತ್ತೆ. ಪಲ್ಲವಿ ಯಾವ್ದಾದ್ರು, ಯಾವ್ದು ಆರ್ಕೆಸ್ಟ್ರಾ ಗಣಪತಿ ಪ್ರೋಗ್ರಾಮ್ ಅಂದ್ರೆ ನೆನಪಾಗುವಂತ ಹಾಡು? ಗಣಪತಿ ಪ್ರೋಗ್ರಾಮ್ ಆರ್ಕೆಸ್ಟ್ರಾದಲ್ಲಿ ಎಲ್ಲ ಮೂವಿ ಸಾಂಗ್ಸೇ ಹಾಡೋದು ಜಾಸ್ತಿ. ಬಟ್ ಸ್ಟಾರ್ಟಿಂಗಲ್ಲಿ ಒಂದೆರಡು ಗಣಪತಿ ಶ್ಲೋಕಗಳನ್ನು ಹೇಳೋರು ಅಷ್ಟೇ. ಸೊ ನಾನು ಈಗ ಹೇಳ್ದಂಗೆ ನಿಮಗೆ ನಾನು ಹಾಡಿದ್ದು ಒಂದೇ ಸಲ ಆವಾಗ. ಬಟ್ ಇವಾಗ ನಾನು ಅಂದರೆ ದೇವ್ರ ದಯೆಯಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ಸೊ ಆವಾಗ ಒಂದೇ ಸಾಂಗ್ ಹೇಳ್ಬೇಕು ಅಂದ್ರೆ ಯಾವುದು ನೆನಪಾಗಲ್ಲ ಆಕ್ಚುಲಿ. ಸಿಂಗರ್ ಓಕೆ, ಸಿನಿಮಾ ಹಾಡಾಯ್ತು ಅಥವಾ ದೇವರ ಹಾಡಾಯ್ತು? ಓಕೆ, ನನಗೆ ತುಂಬಾ ಫೇವ್ರೆಟ್ ಸಾಂಗು ಈ ಭೂಮಿ ಬಣ್ಣದ ಬುಗುರಿ ಸಾಂಗ್ ಇದೆಯಲ್ಲ, ಅದು ನನಗೆ ಅಲ್ಲಿ ನೋಡಿ ಹಂಸಲೇಖ ಅವರು ಆ ಹಾಡನ್ನ ಬರೀತಾರೆ. ಈಗ ಅದು ಮಕ್ಕಳಿಗೆ ಪದ್ಯವಾಗಿ ಆ ಬುಕ್ ಅಲ್ಲಿ ಬಂದಿದೆ. ಈಗ ಹೌದೌದು, ಎಲ್ಲರೂ ಓದ್ತಾ ಇದಾರೆ ಮಕ್ಕಳೆಲ್ಲ. ಆ ಲೈನ್ ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ ಹಾಡ್ತೀನಿ. ಅದು ಲಿರಿಕ್ಸು ಅಷ್ಟೇ ಚೆನ್ನಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ ಸಾಂಗು. ಸೊ ನನಗೆ ಅವಾಗ್ಲಿಂದಾನು ಆ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ಓಕೆ, 1-2 ಲೈನ್ಸ್. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಸೂಪರ್. ನಿಜವಾಗ್ಲೂ ವಿಷ್ಣು ದಾದಾ ಅವರ ಅಭಿಮಾನಿಗಳು ಈ ಹಾಡನ್ನ ನಿಮ್ಮ ಧ್ವನಿಯಲ್ಲಿ ಕೇಳಿದ್ರೆ ತುಂಬಾನೇ ಇಷ್ಟಪಡ್ತಾರೆ. ಥ್ಯಾಂಕ್ ಯು.